ಇನ್ನು ಮುಂದೆ ಹೀಗೆ ಸುಮ್ಮನಿದ್ದರೆ ನನ್ನ ಕೈಗೆ ಸಿಗುವುದು ಬರೀ ಮಣ್ಣು. ರಮಣ, ದೊಡ್ಡ ದೊಡ್ಡಪ್ಪ ಎನ್ನುವ ಈಗಿನ ಕಾಲದಲ್ಲಿ ನೀನು ನನಗೆದುರಾಗಿ ಗ್ರಾಮ ಪಂಚಾಯಿತಿ ಇಲೆಕ್ಷನ್ಗೆ ನಿಲ್ಲಲು ಹೊರಟಿರುವೆಯಲ್ಲ. ರಮಣ, ನೀನು ಆಸೆ ಪಟ್ಟಿದ್ದು ತಪ್ಪಲ್ಲ. ಆದರೆ ರಾಜ್ಯ ಅನ್ನೋದು ಕಳ್ಳರಿಗೆ, ಸುಳ್ಳರಿಗೆ, ನಮ್ಮಂತ ಪುಂಡ ಪುಡಾರಿಗಳಿಗೆ ಒಬ್ಬರಿಗೆ 4 ರಿಂದ ಹಿಡಿದು 500 ಕೊಟ್ಟರೆ ಸುಮಾರು 1000 ಮತಗಳ ಅಂತರದಿಂದ ಗೆಲ್ಲಬಹುದು. ಹಣ ಬಿಟ್ಟು ಮತ ಕೊಳ್ಳುವ ಧೈರ್ಯ ನಿನಗಿದೆಯಾ? ನಿನಗೆಲ್ಲಿದೆ? ಸ್ವರ್ಗದಲ್ಲಿ ಶಿವನ ಹವ, ಯಮಲೋಕದಲ್ಲಿ ಯಮನ ಹವ. ಈ ಪುಂಡರಿಗಾಗಿ ಪಂಚಾಯತಿಲಿ ಸುಧೀರ್ಣ ಹವ. ಜೀವನ ಟಾನಿಕ್ ಬಾಟ್ಲಿ ಕುಡಿಯ ಮುಂಚೆ ಅಲ್ಲಗೂ ಲಕ್ಷಂದು ಮಾಯ ಜಿಂಕೆ ಹಿರಿಯ ಮುಂಚೆ ಅಲ್ಲಗೂ ಇಲ್ಲ ಸರಿಯಿಲ್ಲ ಚೌಕ ಚೌಕ ಯಾತು ಒಂದು ಮೊಲೆ ಮುಡಿ ಹಿಡ್ಕ ನಿನ್ನ ಚಿಂತ ನಿನ್ನೆಗೆ ನಾಳೆದು ನಾಳೆಗೆ ಇವತ್ತನ ತಗಿರೋಣ ತಿನ್ನ ಬೇಡೊಂದು ಸತ್ತೋನು ಒಟ್ಟಿಗಿರೋಣ ಇಲ್ಲ ಸರಿಯಿಲ್ಲ ಕಾಲಾತು ಸರಿಯಿಲ್ಲ ಇನ್ನ ತಾನು ಮಾತೆ ಮುಡಿಯ ಮುಂಚೆ ಅಲ್ಲದು ಎಲೆಕ್ಷನ್ ಬಂತಂದ್ರ ಕುಡಿಯಾರು ಕುಡಿತಾರ, ಕುಡಿಲಿದ್ದಾರು ಕುಡಿತಾರ. ಅಂತಾದಾಗ ಬೊಗಸಿಟ್ಟ ಸೆರೆ ಸಿಗತೈತಂತಂದ್ರ ನಾವ ದೇಶ
ಹಂಗೆ ಕೊಡುವ ಗಡ್ರದಂಡಿಗೆ ಯಾಕೆ ಮುಕ್ಕೊಂಡಿರ್ತ ಗುರ್ತೈತೇನ ನಿಮಗ ಗೊತ್ತಿಲ್ಲ ದೇಶದ ಬಗ್ಗೆ 5 ನಿಮಿಷ ವಿಚಾರ ಮಾಡ ಗಡ್ರದಂಡಿಗೆ ಮುಕ್ಕೊಂಡಿರ್ಬೇಕು ಏನ್ ಮರ ನಮ್ ಪಾಟೀಲ್ ಮಡವಳಿಗೆ ಬ್ಯಾಡ ಓಡಾಕಂತ ಹೇಳಕ್ಕಿಲ್ಲ ಇನ್ನೊಂದು ನೈಟಿ ಹಾಕಂತ ಅಂದಪ್ಪ ಈ ಕಡೆ ಒಂದು ಯಾವುದೋ ಬಣ್ಣ ಆಗ್ತೈತೆ ಏನ್ ಹೆಣ್ಣು ನಮಗೆ ಗೊತ್ತಾಗ್ಬೇಕು ಏನ್ ಗಂಡ ನಮಗೆ ಗೊತ್ತಾಗ್ಬೇಕು ಬರ್ಲಿ ಬರ್ಲ ಹೇ ಗತಿ ಹೊರಗದ ಹೇ ಗತಿ ಹೊರಗದ ಕಡಿಮಾತು ಕಾರಣ ಏಪಳ ತೊಲಂಡೋಣ ಕಡಿಮಾತು ಕಾರಣ ಏಪಳ ತೊಲಂಡೋಣ ನಿಮ್ಮಲ್ಲಿ ಸುತ್ತಿ ಸುತ್ತಿ ಕಂಗಳದೇನ ಹೊರಗದ ಮಾರಿ ತೋರಿಸುವ ಹೊರಗದ ಮಾರಿ ತೋರಿಸುವ
ಯಾಕ ದಾರ್ಯಾಗ ಹೋಗೋ ಹೆಣ್ಣು ಮಕ್ಕಳಿಗೆ ಎದುರಾಗ ಬರ್ತೀಯ ಯಾಕ ನಿನ್ ಹರ ಹೆಚ್ಚಾಗೈತೆ ಏನ ನನಗೆ ಅಗ್ರಸ್ಬೇಕು ಅಲ್ಲ ನಿಜ ಹೆಚ್ಚಾಕೈತಂದ್ರ ಅದೊಂದು ಮಾತು ಬೇರೆ. ನನಗ ಹರ ಹೆಚ್ಚಾಗಿ ನೀ ಯಾವಾಗ ನೋಡಿಲಿ ಹೈವರ್ಸ ಹೈವರ್ಸ ಹಳೆ ಕಬ್ರಿಗಾಡಿ ಚಂದಗ ಮಾತಾಡ ಕಲ್ಕ ಹೈವರ್ಸ್ ಅಂದ್ರ ಏನದ ಗುರುಗಳ ಈಗೀಗ ಹೈವರ್ಸ್ ಅಂದಿದ್ದು ಗೊತ್ತಿಲ್ಲ, ಚಾಯ್ಸ್ ಅಂದಿದ್ದು ಗೊತ್ತಿಲ್ಲ. ಇರ್ಲಿ ಬಿಡ. ನಿನ್ನ ಹೆಸರು ಏನಂತ ಕೇಳಿದ್ನ. ಅಲ್ಲ ನನ್ನ ಹೆಸರು ಕೇಳಿ ತಗೊಂಡು ನೀ ಮತ್ತೆ ನೀ ಏನ್ರ ನನ್ನ ಮದುವೆ ಮಾಡ್ಕೊಳ್ಳೋ ಆಸೆ ಏನ್ರಿ ಇಟ್ಕೊಂಡೆ ಏನ ನೀ ಮಾಡ್ಕೋತೇನಂತ ಅನ್ನ ಅಂದ್ರ ಅಲ್ಲ ನಿನ್ನಂತ ಮಾಡ್ಕೊಂಡ್ರ ಮುಗದ ಹೋತ ಅಗಲೇ ನೀ ಕುಡಿಯವ ರಾತ್ರಿ ನೆನಪು ಕೊಡ್ತಾವ ಹತ್ತದಕ್ಕಿಲ್ಲ ಕಡಿ ಪಕಡಿ ಜೊಮ್ಮ ಅದು ಒಂದು ಚಲನ ಆತ ಬಿಡು. ಅವನ ಹಗಲು ಕುಡಿದ್ರ ಇಲ್ಲಿ ಕುಂತಾರಲ್ಲ ಇವರೆಲ್ಲರೂ ನೋಡ್ತಾರ, ಇವ್ರು ಕುಂತಾರಲ್ಲ ಇವರೆಲ್ಲರೂ ನೋಡ್ತಾರ. ರಾತ್ರಿ ಕುಡಿದ್ರ ನಾವೊಬ್ಬ ನೋಡವನಿಂದ ಮತ್ತೆ ನೋಡ್ತಾರಂತೂ ಮಾಡಿ ನೀ ಕುಡಿಯ ನಿನಗೆಲ್ಲ ನೋಡೋ ಆಸೆ ಇರ್ಬೇಕು, ಆದ್ರೆ ನನಗ ಮಾತ್ರ ತೋರ್ಸೋ ಆಸೆ ಇಲ್ಲ. ಏನ ಹುಚ್ಚಿ ಹಳೆ ಹುಚ್ಚೆ ಯಾಕೆ ಇವತ್ತು ತೋರ್ಸಲಿಕ್ಕೆ ಏನಾದ ಬಿಡ ಅವಳ ನಾಳೆ ಇಲ್ಲಿಕ ಅಲ್ಲೆಲ್ಲ ತೋರ್ಸಂತ ಏನು ತೋರ್ಸೋದು? ನಿನ್ನ ಹೆಸರು ನಿನ್ನ ಮನೆ ದಾರಲ್ಲ ಹುಡುಗಿ, ನಿನ್ನ ಹೆಸರು ಕೇಳಿ ಹೇಳುವಲ್ಲಿ ಅದೆಂತಾದಿರ್ಬೇಕಂತ ನಿಂದ ಏನಂತ ನಿನ್ನ ಹೆಸರು ಅಲ್ಲ ನನ್ನ ಮನಿದಾರ ತೋರಿಸ್ತಿದ್ದೆ, ಆದ್ರೆ ನಾನು ಈಗಾಗಲೇ ಒಬ್ಬಗ ತೋರಿಸ್ತೀನಿ. ಒಂದು ವೇಳೆ ಅವ ದಾರಿ ತಪ್ಪಿದ್ರ ನಿನಗ ತೋರಿಸ್ತೀನಿ. ಅಂದ್ರ ನೀ ಸಭೆದಾಗಿ ಜೋಕರ್ ಅನ್ನಂಗ ಆತ ಬಿಡ ಅವನ ಜೋಕರ್ ಅಂದ್ರೆ ಇಷ್ಟು ತಿಳಿಲ್ಲ ನಿನಗ. ಇಲ್ಲ ಈ ಸಿಪೇಟ್ ಆಟದಾಗ 52 ಎಲಿ ಇರ್ತಾವ. ಆ 52 ಎಲಿಗೂ ದಾರಿ ತೋರ್ಸಾವ್ ಜೋಕರ್. ಅದಕ್ಕೆ ನಾನ್ ನಿನಗೆ ಜೋಕರ್ ಅಂದೆ. ಏನಂದಿ? ಜೋಕರ್ ಚಿಕ್ಕವ್ರಿಗೆ ನನ್ನ ದಾರಿ ತೋರಿಸ್ತೀನಿ. ಅಲ್ಲ ನಾ ಇಲ್ಲಿವರೆಗೂ ಮಾತ್ರ ತೋರಿಸ್ತೀನಿ. ನಾನ್ ನಿನಗ ದಾರಿ ತೋರಿಸ್ಬೇಕಂತ ಮಾಡಿದ್ದೆ, ನೀ ನೋಡಿದ್ರ ನನಗ ಜೋಕರ್ ಅಂತೀಯಲ್ಲ. ಈಗ ಮಂದಿ ತಪ್ಪಾಗೈತಿ, ಕ್ಷಮಿಸಿ ಬಿಡು. ತಿಕ್ಕವಳು ಬಾಳ ಗುಳಿಗಳಾಗವ ಮತ್ತ ನಿನ್ನ ಗುಳ್ಳಿ ಮಸ್ತ ಯಾವತ್ತವ್ರಿ ಸರ್ ನೋಡ, ನೀನು ಹಿಂಗ ಕೇಳ್ತಿಂದ ತಟ್ಟುಕೊಳಕ್ ಹೋಗ್ಬೇಡ. ನೋಡ್ ಹುಡುಗ, ನೀ ಇವತ್ತ ಸಂದೀಪ್ ನಮ್ಮ ಮನಿಗ್ ಬಾ. 100 ವೋಲ್ಟೇಜ್ ಬಲ್ಬ್ರ ಬೆಳಕಿನ್ಯಾಗ ನಿನ್ನ ಮನ್ಸಂಗ ನಂದೆಲ್ಲ ಬಿಚ್ಚಿ ತೋರಿಸ್ತೀನಿ. ನೀನು 100 ವೋಲ್ಟೇಜ್ ಬಲ್ಬ್ನ್ಯಾಗ ತೋರ್ಸುದು ಬೇಡ, ಬರೀ ಚುಮ್ಮನಿ ಹಚ್ಚಿ ತೋರ್ಸಿರ ನೋಡು ಹಚ್ಚ ಬಾಳ ಆಗೈತಿ. ಅಂದ್ರೆ ನೀ ಇಲ್ಲಿವರೆಗೂ ಒಟ್ಟ ದಾರಿನ ನೋಡಿಲ್ಲ ಅಂದಂಗ ನೀ ಅದಕ್ಕೆ ಟ್ರಾನ್ಸ್ಫರ್ ಮಾಡಕತ್ತಿ. ನೋಡ್ ಹುಡುಗ, ನೀ ಹೇಳ್ದಂಗ ನಾ ಇಲ್ಲೇ ತೋರಿಸ್ತೀನಿ, ಆದ್ರ ಅದ್ರಾಗಷ್ಟು ಮಜಾ ಬರೋದಿಲ್ಲ. ಅದಕ್ಕ ನಮ್ಮ ಮನೆಗ್ ಬಾ, ನಿನಗ ಅಲ್ಲೇ ತೋರಿಸ್ತೀನಂತ. ನಾ ಬಿಡ್ನಿ ಇಲ್ಲ ಆತ ನೀ ಎಷ್ಟು ತರಾಸ್ ತಗೋತಿ ಅಂದ್ಮ್ಯಾಲ ಇವತ್ತು ಸಂಗೀತ ನಿಮ್ಮ ಮನೆಗೆ ಬರ್ತೀನಿ, ಅಲ್ಲೇ ತೋರಿಸ್ಬೇಕು. ಅಂದಂಗ ನಿನ್ನ ಹೆಸರು ಏನಂತ ಕೇಳಿದ್ನ್ಯಾ? ನನ್ನ ಹೆಸರು ಚಂದ್ರಿ ಅಂತ. ಮೈ ನೇಮ್ ಇಸ್ ಮಿಸ್ಟರ್
ರಾಣಿ ಆಡುವ ಆಡುವ ನಾವ್ ಹಂಗ ನೋಡ್ರಿ ಜಾರ್ಸಕ್ ನಿಂತ್ರ ಇವ್ನವ್ನಿಂದ ಟೀ ಸಿಗ್ತಕ್ಕ ನಿಂಗಿಬ್ಬರನ್ನ ಇನ್ನೊಂದು ಚಾರಿಸ್ತೀರೇನ್ರಿ? ನಾವು ಜಾಸ್ತಿ ಆಗ್ಲಿಂತ ಗಿಚ್ಚಿ ಗಿರಿಗಿನ ದಿವಸ ದಿವಸ ನಿನ್ನ ಮನಸ ನನ್ನ ಕಡೆಗೆ ನೀ ಕಳಸ
ಮದರಂಗಿ ಹಚ್ಚಗೊಂಡ ತಪ್ಪಾದ ಜಾತ್ರೆಗೆ ಬಾರ ಗೆಳತಿನ ಕರೆಕೊಂಡ ಹಿಂದಿನ ಭರತನ ನಡಿಯ ದೋಸ್ತನ ಗಾಡಿ ತಗೊಂಡ ನಾ ಪ್ರೀತಿನ ನಡೆಸಿದ ಲಂಗಾದವನಿ ನಿನ್ನ ಮಂಜಾನೆಯ ಕಾಣುವ ಒಂದು 2 ದಿನ ಮುಂದಕ್ಕೆ ಹೋಗ್ತೇನೆ ಅಷ್ಟ್ಯಾಕ್ ಸಿಟ್ಟಿಗೆ ದೊಡ್ಡಿಯ ಚಂದ್ರಿಯ ಅಲ್ಲ ಸಲಿಗೆ ಕೊಳ್ಳೋದ ನೀ ಮುಂದಕ್ಕೆ ಕೊಟ್ಟಕತ್ತಿ ಅಕಸ್ಮಾತ್ ಪೂರ್ತಿ ಸಲಿಗೆ ಕೊಟ್ರ ಹಿಂದಕ್ಕೆ ಕೊಟ್ಟವ್ ನೀನು ಏನ ಚಂದ್ರಿಯ ಏನ ಚಂದ್ರಿಯ ನಾನ್ ಮಾತಾಡೋತಿದ್ದೇನು ನೀ ಮಾತಾಡೋದೇನ ಮುಂದಕ್ಕೂ ಒತ್ತು ಬೇಡಂತಿ ಹಿಂದಕ್ಕೂ ಒತ್ತು ಬೇಡಂತಿ ಮತ್ತಿನ್ ಹ್ಯಾಂಗ ಒತ್ತಲಿಯ ಎಲ್ಲಾರ್ಗು ರೆಡಿ ನೋಡ ನೀ ಹಂಗ ಒತ್ತೋದಿಲ್ಲ ನನಗ ಬೇಡ ಮೊದಲು ಪಗಾರ ಕೊಡು ನಿನ್ನ ಮನಸ್ಸಿ ಬಂದವ್ರಿಗೆ ಸಿಕ್ಕಾರಿಗೆ ಒತ್ತಾಕ್ ಹೋದ್ರ ಬೇಕಾರ್ ನನ್ನ ಅಲ್ಲ ಈಗಿನ ಹುಡುಗರಿಗೆ ಕಲಿಸ್ಕೊಡೋದ ಈಗಿನ ಹುಡುಗರು ಅದಲ್ಲ ನೋಡ ಕಷ್ಟ ಹಾಕೊಂಡ್ ಮಾರ್ರಿ ನೋಡಿದ್ರ ಮಗನ ಕತ್ತಿ ಒದಕಿನ ದಿವಾರ ಏನ ಕಡಿಮೆ ಹಗಲಿ ಹೊತ್ತ ಕೈ ಮುಗಿತೀರಿ ರಾತ್ರಿ ಹೊತ್ತಾಗ ಕೈ ಮಾಡಿ ಕರಿತೀರಿ ನಿಮ್ ಕತಿ ಹೇಳ್ಕೊಂತ ಹೋದ್ರ ಕವಿಗಳು ಕತಿನ ತಯಾರು ಮಾಡ್ತಾರ ಅಲ್ಲ ಮಾಡ್ತಾರ ಸುದ್ದಿ ಆಡ್ತಾರ ಬಾಯಾಗಂತ ಮಂದಿ ಸುದ್ದಿ ನಮಗ್ ಯಾಕೆ ಬಿಡ ಅಲ್ಲೇ ಚಂದ್ರಿಯ ಮಾತಾಡಕ್ಕೆ ರೊಕ್ಕ ರೂಪಾಯಿ ಖರ್ಚಾಕ ಅಂತ ತಿಳಿದಿನ ಪುಕ್ಷಟಿ ಮಾತಾಡಕ್ ನಮ್ಮ ಅಪ್ಪನ ಗಂಟೆ ಹೊಂಟಾಕ್ತಿಯ ಬಾ ಬಾಳ ದಿವಸದ ಮೇಲೆ ಭೇಟಿಯಾಗಿರಿ ಕಷ್ಟ ಸುಖ ಮಾತಾಡೋಣ ಅಲ್ಲ ಹೊಟ್ಟಂದ ಬಾಯಿಂದ ಮಾತಾಡಕ ನೀನ್ ನನ್ನ ಗಂಡಲ್ಲ ಮುಂದಾದ್ರೂ ನಾನ ತಾಳಿ ಕಟ್ಟಾವಲ್ಲ ಅಲ್ಲೇ ಅಲ್ಲ ನೀ ನನ್ನ ಕನಸು ಗಿನ್ಸ್ ಕಾಣಕತ್ತೀಯೋ ಏನೋ ನನಗ ಒಂದೇ ತಿಳಿಯೋಣ ನೋಡು ನಿನ್ನೆ ಕೊರವಂಜಿ ನಾನೇನು ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಿ ಅಲ್ಲ ಆಕಿ ಹೇಳಕ್ಕೆ ಶಾನ್ಯಕದಳ ನೀ ಕೇಳ ನಿನ್ನ ಪೂರ ಶಾನ್ಯದೆ ಅಲ್ಲ ಮೊದಲು ಕಳ್ಳ್ಯ ಹೋಗಿ ಮಾರಿ ನಡ್ಕೋ ಆಮೇಲೆ ಬೇಕಾರ ಮದುವೆ ವಿಚಾರ ಮಾಡೋಣಂತೆ ಆಮೇಲೆ ಚಂದ್ರಿ ನಿನ್ನೆನ ಹೈಬ್ರಿಡ್ ಹರಿ ಐತೆ ಅಂತ ಹೇಳಿದಿನ ಸಾಯಿ ತನಕ ಇಲ್ಲೇ ಇರಾಕ 1-2 ಹಡದಿ ಅಂದ್ರ ನಿನ್ನ ಮುಂದ ಕಳ್ತೀನಿ ಅಂದ್ರದಲ್ಲ ತಿಳ್ಕೊ ಅಲ್ಲ ನಿನ್ನಂತ ಪಂಡಿತರ ಮಗನ ಊರಿಗೊಬ್ಬರು ನೋಡಿ ನಾನು ನಿನ್ನಂತ ಜೋಡಿ ಏನ ಮಾತು ನಾನು ಬರ್ತೀನಿ ಚಂದ್ರಿ ನಿಂದರ ಹೀಗೆ ಆಟ ಅಲ್ಲ ಹೊಗೆ ಒಂದ್ ಗೇಟ್ ಗಿಲಿಗಿಲಿ ಮತ್ತೆ ಹಾಕ್ತಾರ ಹೊಡೆಯ ಅಗ್ರೆಸ್ ಪ್ರಪೋಜ್ ಹುಡುಗಿ ಪ್ರಪೋಜ್ ಮಾಡಿ ಲೈವಿ ಬಂದಳು ಗಿಚ್ಚಗಿನ ಗೀಲಿ ಲೈಪ ಗಿಚ್ಚಗಿನ ಗೀಲಿ ಹುಡುಗಿ ಪ್ರಪೋಜ್ ಮಾಡಿ ಲವ್ ಬಂದಾಳು
ನೋಡಿದ್ನಿ ಗೋಕಾಲತ್ತಿ ಹಾಡುವಾಗ ಮನಸ್ಸು ಕೊಟ್ಟಿದ್ನಿ ಇವಾಗ ವರ್ಷ ಈ ಹುಡುಗಿನ ಜಾತ್ರೆಗ ನೋಡಿದ್ನಿ ಗೋಕಾಲತ್ತಿ ಹಾಡುವಾಗ ಮನಸ್ಸು ಕೊಟ್ಟಿದ್ನಿ ನಮ್ಮ ದೋಸ್ತರಿಗೆ ನಾನು ಚಾಲೆಂಜ್ ಮಾಡಿದ್ದು ಇವಳನ್ನ ಗೊತ್ತಾಗಿಸಿ ಮಾಡ್ತಿಲ್ಲ ಅಂದು ಗೆಳೆಯರ ಮ್ಯಾಗ ಚರ್ಚೆ ಮಾತಾಡಿ ಹುಡುಗಿಯ ಬಿಟ್ಟು ಕೈತಪ್ಪಿ ನಾಡು ಬಾಯಾಗ ಬಿದ್ದೈತಿ ಕೇಳ ಮಹಾರಾಣಿ ಇನ್ನೊಂದು ಒಗಿಯಲ್ಲ ಇಟ್ಟದ ನಾನು ತಿಂದು ಮುರ್ದೇನ ಮನಸ್ಸ ತುಂಬಲಿಲ್ಲ ಮಾಮ ಚಾಲು ಮಾಡ ಮಾಸ್ತರ ನಂತರ ಹುಡುಗಿ ಹವಾಯ ಬಿಸಳ ಲಂಗ ಎತ್ತಿ ಲುಂಗಿ ಜಾಡಿಸಿ ನಗತಾಳ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಡಿಸ್ಟಿಕ್ ಅಂದ್ರೆ ಒಂದು ಹವಾ ಇದೆ. ಧಾರವಾಡ ಡಿಸ್ಟಿಕ್ ದಾಗ ಅಳ್ಳಾವರ ತಾಲೂಕಲ್ಲಿ ಒಂದು ರೈಲ್ ಇದೆ. ಅಳ್ಳಾವರ ತಾಲೂಕದಾಗ ಕುಂಬಾರ್ಗೊಬ್ಬ ಊರಂದ್ರ ಒಂದು ಭಯ ಪ್ರೀತಿ ಭಕ್ತಿ ಗೌರವ ಇದೆ. ನಮ್ಮ ದೇಶದಲ್ಲಿ ಸೈನಿಕರದೇ ಗಮ್ಮತ್ತು. ಭೂಮಿ ತಾಯಿ ಮಡಿಲಲ್ಲಿ ನೇಗಿಲ ಯೋಗಿ ರೈತನದೇ ಗಮ್ಮತ್ತು. ಸುತ್ತಮುತ್ತ ಹತ್ತೊಳ್ಳೆಯಲ್ಲಿ ನಮ್ಮ ಕುಂಬಾರ್ಗ ಹುಡುಗರ ಗಮ್ಮತ್ತು. ಈ ನಾಟಕದಲ್ಲಿ ಈ ರಾಜೇಂದ್ರನ ಗಮ್ಮತ್ತು. ನಾನ್ ಹೆಜ್ಜೆ ಇಟ್ಟಾಗಿದೆ, ನಾಟಕದ ರೇಲ್ ಚೇಂಜ್ ಆಗಿದೆ. ಇನ್ನು ಮೇಲೆ ಈ ರಾಜೇಂದ್ರನ ಬಗ್ಗೆ ಹಿಂದೆ ನಾಯಿ ನರಿಗಳು ಎಷ್ಟೇ ಮಾತಾಡಿದ್ರು ಇವನ ದರ್ಪ ಕಡಿಮೆ ಆಗೋದಿಲ್ಲ. ಗಲ 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 ಗಲ. ತಿರುಗೋ ಭೂಮಿ ಬೆಳಗೋ ಸೂರ್ಯ ಎಷ್ಟೇ ದೂರದಲ್ಲಿದ್ರು ಒಂದನ್ನ ಬಿಟ್ಟು ಒಂದು ಇರೋದಿಲ್ಲ. ಹಾಗೆ ಈ ರಾಜೇಂದ್ರ ಜಿತೇಂದ್ರ ಎಷ್ಟೇ ವೈರಿಗಳಾದ್ರು ಒಬ್ಬರನ್ನ ಬಿಟ್ಟು ಒಬ್ರು ಇರೋದಕ್ಕೆ ಸಾಧ್ಯನೇ ಇಲ್ಲ. ಲೇ ಜಿತೇಂದ್ರ, ನೋಡ್ತಾ ಇರು, ನಿನ್ನ ಸೂತ್ರನ ಇಟ್ಕೊಂಡು ನಿನ್ನ ಹ್ಯಾಂಗ್ ಬುಗುರಿ ಬುಗುರಿ ಆಡ್ತೈತೆ. ಯಾಕಾದ್ರೂ ಈ ರಾಜೇಂದ್ರನ ಕೆಣಕದೆ, ಯಾಕಾದ್ರೂ ಎದುರು ಹಾಕೋಬೇಕ? ನಿನ್ನಷ್ಟಕ್ಕೆ ನೀನೇ ಕೇಳ್ಕೋಬೇಕು. ಯಾಕಾದ್ರೂ ಇವನ ಜೊತೆ ಕಂಠಸ್ಥಕ್ಕೆ ಬಳಸಲಿಲ್ಲ, ಯಾಕಾದ್ರೂ ಇವನ ಕೆಣಕದೆ ಅಂತ ನಿನ್ನ ಗೌರಿನ ನೀನು ವಚನ ತಕೊಂಡು ನೋಡ್ಕೋಬೇಕು. ಹಾಗೆ ನಿನ್ನ ಕಣ್ಣಲ್ಲಿ ಬೆರಳಿಟ್ಟು ಆಡಿಸಲಿಲ್ಲ. ನನ್ನ ಹೆಸರು ಪುಂಡರಗಂಡ ರಾಜೇಂದ್ರ. ಜಿತೇಂದ್ರ, ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮನೆಯ ಮುಂದೆ ಕೈ ಒಟ್ಟಿನ ಜಾತಿಗೆ ಸೇರಿದ ನಾಯಿ ನನ್ನ ಮಗ ನೀನು. ನಿನಗ ಇಷ್ಟು ಸೊಕ್ಕಿರ್ಬೇಕಂದ್ರ ಇನ್ನು ಊರ ಜಾತಿಗೆ ಸೇರಿದ ಗೌಡರ ವಂಶದ ರಾಜೇಂದ್ರ. ಇನ್ನು ನನಗೆ ಅಷ್ಟಿರ್ಬೇಡ. ನೋಡ್ತಾ ಇರಿ, ಇನ್ನು ಮುಂದೆ ನಿಮ್ಮನ್ನೆಲ್ಲರೂ ಹ್ಯಾಂಗ್ ದೊಡ್ಡ ಆಡಿಸ್ತೇನೆ. ದೊಡ್ಡವಾಯಿ ರಾಜೇಂದ್ರ, ದೊಡ್ಡವಾಯಿ ರಾಜೇಂದ್ರ. ದೌಲತ್ನಾಗಂತೂ ಮೊದಲ ದೊಡ್ಡವಾಯಿ ರಾಜೇಂದ್ರ. ಜಯಾನ ಮುಂದೆ ಇಟ್ಕೊಂಡು ಹುಟ್ಟದಾನೆ ಈ ರಾಜೇಂದ್ರ. ಇವನು ಹೂ ಅಂದ್ರೆ ಪ್ರೇಮಿ, ಸುನಾಮಿ. ಸುಧೀರಾ, ಊರಿಗೆ
ಬದುಕುತ್ತಿರುವ ಧರ್ಮದ ದೊರೆ ರಾಮಣ್ಣ. ಲಗೇಜ್ ಬಾಡಿಗೆಯನ್ನು ನಿಲ್ಲು ರಾಮಣ್ಣ ನಿಲ್ಲು. 18ನೇ ಹರೆಯ ಹೊಸ್ತಿಲಲ್ಲಿ ಕಾಲಿಡುತ್ತಿರುವ ನಿನ್ನ ತಂಗಿ ಮದುವೆ ಮಾಡಿ ನಿನ್ನ ತಲೆ ಮೇಲಿರುವ ಭಾರವನ್ನು ಕಡಿಮೆ ಹಾಕೋದು ಬಿಟ್ಟು ಹೊಲಸು ಸೂಳಾಗಿರದ ಕಿಮ್ಮತ್ತಿರದಿ ಹೊಲಸು ರಾಜಕೀಯದಲ್ಲಿ ನೀನು ಜನ ಸೇವೆ ಮಾಡೋದು ಅಷ್ಟರಲ್ಲಿದೆ. ಈಗಿನ ರಾಜಕೀಯ ಏನಿದ್ರು ನಮ್ಮಂತ ಪುಂಡರಿಗೆ ಹೊರತು ನಿನ್ನಂತ ಹಮಾಲರಿಗಲ್ಲೇ. ರಾಜೇಂದ್ರನವರೇ, ಈಗ ಹೇಳುವುದೊಂದು ತಪ್ಪು ತಿಳಿಯಬೇಡಿ. ನಾನು ಈಗಾಗಲೇ ಚುನಾವಣೆಗೆ ನಿಲ್ಲಬೇಕೆಂದು ನಿರ್ಧರಿಸಿದ್ದೇನೆ. ಇದರಲ್ಲಿ ಹಿಂದೆ ಸರಿಯುವ ಮಾತೊಂದನ್ನು ಬಿಟ್ಟು ಬೇರೇನಾದರೂ ಹೇಳಿ. ಮುತ್ತೈದೆಯಾಗಿ 100 ಕಾಲ ಬಾಳುವ ದೈವವೇ ನಿನ್ನನ್ನು ಎರಿಸುತ್ತಿರುವಾಗ ಬಿಡುವೆಯಾಗಿ ಬಾಳಿ ಬಯಸುವ ನಿನ್ನಂತವನಿಗೆ ಹೆಚ್ಚಿಗೆ ಹೇಳುವುದರಲ್ಲಿ ಅಗತ್ಯವಿರುವುದಿಲ್ಲ. ನಿನ್ನ ಹಣೆ ಬರುವ ಹೊಸದಾಗಿ ಬರೆಯಲು ನಾನೇನು ಬ್ರಹ್ಮನೂ ಅಲ್ಲ. ಕಂಕಿ ಕಂಡವನ್ನೇ ಉಡಿಯಲ್ಲಿಟ್ಟುಕೊಂಡು ಸುಟ್ಟುಕೊಳ್ಳುತ್ತಾರೆನ್ನುವುದು ತಿಳಿದವರ ಲಕ್ಷಣವಲ್ಲಲೇ ಲಕ್ಷಣವಲ್ಲ. ಉಪನ್ಯಾಸ ಹೇಳಲಿಕ್ಕೆ ಇದು ಕಾಲೇಜು ಅಲ್ಲ, ನೀನು ನನ್ನ ಶಿಕ್ಷಕನೂ ಅಲ್ಲ. ಜನಪ್ರತಿನಿಧಿಯ ಆಯ್ಕೆ ಪ್ರಜೆಗಳ ಪವಿತ್ರವಾದ ಒಂದೊಂದು ಮತದಲ್ಲಿದೆ ಹೊರತು ನಿಮ್ಮಲ್ಲಿರುವ ಶ್ರೀಮಂತಿಕೆಯಲ್ಲಿಲ್ಲ. ಸಂತೆಯಲ್ಲಿ ಗಂಟು ಹೊತ್ತು ಜೀವ ನಡೆಸು ನಿನ್ನಂತ ಬಿಕಾರಿಯಿಂದ ಕಾನೂನಿನ ನೀತಿ ನಿಯಮಗಳನ್ನು ಕಲಿಯಬೇಕಾಗಿಲ್ಲ. ಲೇ ರಮ್ಯ, ಹಳೆ ಸದನೆ ಇದೇ ಒಂದೊಂದು ಪ್ರಜೆಗಳ ಮತ ನನ್ನಂತ ಶ್ರೀಮಂತನನ್ನು ತಾನಾಗಿಯೇ ಒಡಗಿಕೊಂಡು ಬರುವುದು ತಿಳಿಯದಿದ್ದರೆ ಅದು ನಿನ್ನ ಕರ್ಮಲೇ. ರಾಜೇಂದ್ರನವರೇ, ನಾನಿಗೆ ಹತೋಟಿಯಲ್ಲಿರಲಿ. ನಾನು ಗಂಟು ಹೊತ್ತು ಜೀವನ ನಡೆಸುತ್ತಿರುವುದು ನನ್ನ ಸ್ವಂತ ಶ್ರಮದಿಂದ ಹೊರತು ನಿನ್ನ ಹಾಗೆ ಅನ್ಯಾಯದ ಅನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಲು ನಾನೇನೋ ನಿನ್ನಂತ ನೀಚ ನಾಯಿಯಲ್ಲ. ದುಡ್ಡು ಹೆಚ್ಚಾದರೆ ಚುನಾವಣೆಗೆ ನಿಲ್ಲಬೇಕು. ಊರಿಗೆ ಸೊಕ್ಕು ಬಂದರೆ ಗ್ರಾಮ ದೇವಿ ಜಾತ್ರೆ ಮಾಡಿಸಬೇಕು. ಹಣವೇ ಇಲ್ಲದೆ ಅದು ನಮ್ಮ ಎದುರಾಳಿಯಾಗಿ ಚುನಾವಣೆಗೆ ನಿಲ್ಲಲು ಹೊರಟಿರಲ್ಲ. ನಿನ್ನನ್ನು ನೋಡಿದರೆ ನಗಿ ಬರುತ್ತಿದೆ ರಾಮ್ಯ. ಧರ್ಮದ ಕಣ್ಣು ಮುಚ್ಚಿ ಕರ್ಮದ ಬೆಳಕಿನಲ್ಲಿ ನಗುತ್ತಿರುವ ನಿಮಗೆ ಮುಂದೊಂದು ದಿನ ಕಾಲಚಕ್ರವೇ ಉತ್ತರಿಸುತ್ತದೆ. ಕಾಲಚಕ್ರ ನೋಡುವುದು ರೋಗಿಗಳ ಜೊತೆ ಹೊರತು ಯಮನೊಂದಿಗೆಲ್ಲ. ಆದರೆ ನೀನು ಹೋರಾಡುವುದು ವಿಷ ತುಂಬಿದ ಘಟ ಸರ್ಪದೊಂದಿಗೆ ಎನ್ನುವುದು ಮರೆಯಬೇಡಲೇ ಮರೆಯಬೇಡ. ಕಾಲ ಬದಲಾಗಿದೆ, ಪ್ರಜೆಗಳು ಬದಲಾಗಿದ್ದಾರೆ. ನಿಮ್ಮ ನೀಚ ಬುದ್ಧಿಯನ್ನು ಇಲ್ಲಿಗೆ ಸರಿಪಡಿಸಿಕೊಂಡರೆ ಸರಿ. ಇಲ್ಲದಿದ್ದರೆ ಈ ಸಮಾಜದಲ್ಲಿ ನಾಯಿಗಿರುವ ಕಿಮ್ಮತ್ತು ಕೂಡ ನಿಮಗೆ ಇರುವುದಿಲ್ಲ. ತಿರುಕ ಕಾಣುವ ಕನಸು ರುಚಿಯಾದ ಹಣ್ಣು ತಿನ್ನುವ ಕನಸೇ ಹೊರತು ನಾನೊಬ್ಬ ದೊಡ್ಡ ದೊರೆಯಾಗಬೇಕೆನ್ನುವ ಬಯಕೆಯಿರಲ್ಲ. ಹಾಗಾಗಿದೆ ಹಮಾಲನ ಸ್ಥಿತಿ. ಹೇ ರಾಮ್ಯ, ನಾವು ಹಾಕುವ ಭಿಕ್ಷೆನೆ ತೆಗೆದುಕೊಂಡು ಸೊಮ್ಮೆ ಹೊರಟೋಗಿಲ್ಲ. ಹೇ ರಾಜೇಂದ್ರ, ನಾನು ಒಬ್ಬ ನೀಚನಾಗಿದ್ದರೆ ನೀವು ಹಾಕುವ ಭಿಕ್ಷೆಗೆ ಬಾಯಿ ಹಾಕುತ್ತಿದ್ದೆ. ಧರ್ಮದಿಂದ ದುಡಿದು ತಿಂದರು ಬದುಕು
ಈ ಜಗದಲ್ಲಿ ನೀವು ಹಾಕುವ ಭಿಕ್ಷೆ ತಿಂದು ಬದುಕಬಹುದೇ? ರಾಜೇಂದ್ರನವರೇ, ನಿಮ್ಮ ಕೈಯಲ್ಲಿ ಬಂಟ ನೀಡುವನೆಂದು ಎದೆ ಒಪ್ಪಿಸಿ ಮಾತನಾಡುತ್ತಿರುವರಲ್ಲ, ಮುಂದೊಂದು ದಿನ ಇವನಿಂದಲೇ ನಿಮ್ಮ ಮರ್ಯಾದೆ ಹೋಗುವುದೆಂದು ಮಾತ್ರ ಮರೆಯಬೇಡಿ. ನಿನ್ನ ಬಾಯಿಂದ ಇನ್ನೊಂದು ಶಬ್ದ ಹೊರಬಂದರೆ ಮಗನೇ, ನಿನ್ನ ನಾಲಿಗೆಯನ್ನು ಹರಿದು ಬಿಸಾಕುತ್ತೇನೆ. ನೀನು ಚುನಾವಣೆಯಿಂದ ಹಿಂದೆ ಸರಿದರೆ ಸರಿ, ಇಲ್ಲದಿದ್ದರೆ ನಿಮ್ಮ ತಂಗೆ ಶೀಲವನ್ನು ಒಂದು ಕಂಡವರು ಉಂಡು ಹೋಗುವಂತಾಗುತ್ತದೆ. ಎಚ್ಚರವೇ. ಮತ್ತೊಂದು ನಾಯಿ, ಮತ್ತೊಂದು ಮನೆ ಅನ್ನ ತಿಂದು ಬದುಕುತ್ತಿರುವ ನಿನಗೆ ಇಷ್ಟು ಸೊಕ್ಕಿದೆ ಎಂದರೆ ಏನು ಧರ್ಮದಿಂದ ದುಡಿದು ತಿನ್ನುವ ನನಗಾಗಲಿ ನನ್ನ ತಂಗಿಗಾಗಲಿ ಅನ್ಯಾಯ ಬಗೆದರೆ ನನ್ನ ತಂಗಿ ಮೆಟ್ಟು ಮಾಡಿಸುತ್ತೇನೆ. ಎಚ್ಚರ. ಅಲೇ, ಯಾರು ಜನ ಯಾರು ಸುಳಿತಾರೆ ಅನ್ನೋದು ಚುನಾವಣೆ ಮುಂಚೆನೆ ನೋಡುವಂತೆ ಮಗನೇ. ಸರ್, ಕೋಣ ಸಂತೆಯಲ್ಲಿ ತಿಂದು ಕೋಪಿದಂತೆ ಕಾಣುತ್ತದೆ. ಇದಕ್ಕೆ ಗುರಿ ಇಟ್ಟು ಗುರುತ ತೋರಿಸುತ್ತೇನೆ. ಸುಧೀರ್, ಕಬ್ಬಿನ ಕಾಸಿದಾಗಲೇ ನಾವು ಹೇಳಿದಂತೆ ಬಗ್ಗುತ್ತದೆ. ಇವನ ತಲೆಯಲ್ಲಿ ರಾಜಕೀಯದ ವಿಷದ ಬೀಜ ಬಿದ್ದಿರಲ್ಲ. ಆ ಸಾಗರನಿಗೆ ಒತ್ತು ಬುದ್ಧಿಗಿರಿಸಿದಾಗಲೇ ನಮ್ಮಿಬ್ಬರ ದಾರಿ ಸುಗಮವಾಗುತ್ತದೆ. ರಾಜೇಂದ್ರನವರೇ, ಕಾಲ ಬದಲಾಗಿದೆ, ಬದಲಾಗಿದ್ದಾರೆ. ಕಾಲಕ್ಕೆ ತಕ್ಕಂತೆ ಏನಾಗಬೇಕು ಅದು ಆಗಲೇಬೇಕು. ನೀವು ನಂಬಿಕೆ ಇಟ್ಟಿರುವುದು ಹಣದ ಬಲದಿಂದ, ನಾನು ನಂಬಿಕೆ ಇಟ್ಟಿರುವುದು ಜನರ ಬಲದಿಂದ. ಹಣದ ಬಲ ಮೇಲಾಗುವುದು ಇಲ್ಲ, ಜನರ ಬಲ ಮೇಲಾಗುವುದು ಚುನಾವಣೆಯ ನಂತರ ತಿಳಿಯುತ್ತದೆ. ಕರ್ಮದ ಯುದ್ಧದಲ್ಲಿ ಧರ್ಮ ಗೆದ್ದಿರಬಹುದು. ಕೊನೆ ಪ್ರವೇಶದವರೆಗೆ ಧರ್ಮದಲ್ಲಿ ಅಟ್ಟಾಸದಿಂದ ಮೆರೆಯುವುದು ಈ ರಾಜೇಂದ್ರ ಕರ್ಮ ಅನ್ನೋದು ನೆನಪಿರಲಿಲ್ಲ. ಈ ಹಮಲ ಬಾಯಿ ಮಾತಿನಲ್ಲಿ ಬಗ್ಗುವುದಿಲ್ಲ. ಇವನಿಗೆ ಏನಾದ್ರೂ ಒಂದು ಗತಿ ಕಾಣಿಸಲೇಬೇಕು. ಹರಿಯದ ಹುಡುಗರು ನಿದ್ರಿಗೆಣಿಸುವ ಮನಮೋಹಕ ಬೆಡಗಿ. ಆ ತಂಗಿ ನನ್ನ ದೃಷ್ಟಿಯಲ್ಲಿ ನೀವೇ ಶ್ರೀಕೃಷ್ಣ, ಅವಳೇ ರಾಧಿ. ನಿಮ್ಮಿಬ್ಬರ ಪ್ರೇಮ ಸಂಗಮಕ್ಕೆ ಯಮುನಾ ತೀರಕ್ಕೆ ಸಿದ್ಧವಾಗಿದ್ದಾರೆ. ಓಹೋ, ಅಷ್ಟೊಂದು ರೂಪವಂತೆ ಆ ಹಮಾಲನದ ತಂಗಿ. ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನೀನು ಅಧ್ಯಕ್ಷನಾಗುವುದರಲ್ಲಿ ಅನುಮಾನವೇ ಬೇಡ. ರಾಮ್ಯ, ನೀನು ನಾಮಿನೇಷನ್ ಪತ್ರ ಸಲ್ಲಿಸುವ ಮೊದಲೇ ರತಿಯಂತಿರುವ ನಿನ್ನ ತಂಗಿಯೊಂದಿಗೆ ರತಿ ಕ್ರೀಡೆಯನ್ನಾಡಿ ಆಮೇಲೆ ನಿನ್ನ ಗತಿ ದೇವರೇ ಬಲ್ಲ. ಮಟ್ಟಿಗೆ ಇಟ್ಟಿಲ್ಲಿದ್ದರು, ಜುಟ್ಟಕ್ಕೆ ಮನೆಗೆ ಕಟ್ಟಿಕೊಂಡು ವೈಯಾರ ಮಾಡಿ ಜನರೇ ತುಂಬಿದ್ದಾರೆ ಈ ಜಗದಲ್ಲಿ. ಅಂದಾಗ ಕಟ್ಟಿದ್ದು ಹೊಸದಲ್ಲ ಬಿಡಿ. ಅಂದರೆ ಕಳ್ಳರಿಗೆ, ಸುಳ್ಳರಿಗೆ, ನಮ್ಮಂತ ಪುಣ್ಯ ಪುಡಾರಿಗಳಿಗೆ ಮಾಡಿಸಿಕೊಟ್ಟಂತ ಸೇತುವೆ ಎನ್ನುವುದು ಅವನಿಗೆ ತಿಳಿದಂತೆ ಕಾಣುತ್ತದೆ. ನಮ್ಮ ದೇಶದ ದೊಡ್ಡ ದುರಂತವೇನೆಂದರೆ
ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಬರೀ ಆಶ್ವಾಸನೆ ನೀಡುವ ಜನನಾಯಕರು ತುಂಬಿದ್ದಾರೆ ಈ ಕಲಿಯುಗದಲ್ಲಿ. ನಿಷ್ಠಾವಂತ ಜನಪ್ರತಿನಿಧಿಗಳು ಯಾರಿದ್ದಾರೆ ಇಲ್ಲಿ? ಮೇಲಾಗಿ ಕೇಳಿದರೆ ಈ ಜನಕ್ಕೋಸ್ಕರ ನಮ್ಮ ದೇಹದಲ್ಲಿರುವ ಒಂದೊಂದು ರಕ್ತದ ಹನಿ ಮೀಸಲೆಂದು ಹೇಳುತ್ತಾರೆ. ನೀನೇ ತಿಳಿದುಕೋ, ಈ ಹೊಲಸು ರಾಜಕೀಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಎಂದು. ಸುಧೀರ್, ಇನ್ನೊಂದು ಮಾತು, ಈ ಸಲ ಇಲೆಕ್ಷನ್ ಅಲ್ಲಿ ಆ ಜಿತೇಂದ್ರನಿಗೆ ಸರಿಯಾಗಿ ಪಾಠ ಕಲಿಸಲೇಬೇಕು. ಸರ್, ರಾಜಕೀಯದಲ್ಲಿ ಆಸಕ್ತಿ ಇದೆ ಹೊರತು ಇಲ್ಲ. ನಮ್ಮ ನಾಡಿನಲ್ಲಿ 40% ಕವಿ ವಿದ್ಯಾರ್ಥಿಯರೇ ತುಂಬಿರ್ತಾರೆ. ಒಬ್ಬರಿಗೆ 400ರಿಂದ 500 ಕೊಟ್ಟರೆ ಸುಮಾರು 1000 ಮತಗಳ ಅಂತರದಿಂದ ಗೆಲ್ಲಬಹುದು. ಸುಧೀರ್, ನನಗೆ ವಯಸ್ಸಾದಷ್ಟು ನಿನಗೆ ಅನುಭವ ಆಗಿಲ್ಲ. ಏಕೆಂದರೆ ಕಳೆದ ಪೀಳಿನಲ್ಲಿ ಅವರ ಅತ್ತೆ ಮಗನಿಗೆ ಒಂದು ಮನೆ ಹಾಕ್ಸಿದ್ದೆ. ಆ ಮನೆಗೆ 45,000 ಹಣ ಬಂದಿತ್ತು. ಅದರಲ್ಲಿ ಸೋಳರಿಗಾಗಿ ನಾನು 30,000 ಖರ್ಚು ಮಾಡ್ತೇನೆ. ಆ ಹೊಲಸು ಕೆಟ್ಟ ಪರಿಣಾಮ ನಿನ್ನ ಮೇಲೆ ಪರಿಣಾಮ ಬೀರಬಾರದೆಂದು ನನ್ನ ಭಾವನೆ ಅಷ್ಟೇ. ಹುಲಿನೇ ಬೇಟೆ ನೋಡ್ಕೊಂಡು ಬಂದ್ರು. ಯಾವುದೇ ಬಗೆಯದ ಹುಲಿನೇ ರಾಜೇಂದ್ರ ಹೆತ್ತ ತಾಯಿಯಲ್ಲಿ
ಮಾನಕ್ಕಾಗಿ ಅಂಜಿದರೆ ಲೇ ರಾಜೇಂದ್ರ, ಪಂಚಾಯತಿಗೆ ತಾಳಿ ಕಟ್ಟು ಗಂಡನ್ಯಾರೇ ರಾಜೇಂದ್ರ. ನೀತಿಗಟ್ಟ ನಿಮ್ಮಂತ ನಾಯಕರ ಅಧ್ಯಕ್ಷರಾದ್ರೆ ಪಂಚಾಯತಿ ಅಭಿವೃದ್ಧಿ ಅವರ ಹೆಂಡತಿ ಆಗುತ್ತದೆ. ಗಂಡ ಹೆಂಡರ ನಡುವೆ ಅನರ್ಥ ಆಗೋರು ಬೇರೆ ಯಾರು ಅಲ್ಲ, ನೀತಿಗಟ್ಟ ನಿಮ್ಮಂತ ನಾಯಕರಿಗೆ ಓಟು ಹಾಕಿ ಸೀಟು ಕೊಡಿಸಿದ ಮೂರ್ಖ ಪ್ರಜೆಗಳ. If you think you are bad, I am your dad. ಚುನಾವಣೆ ಮೊದಲೇ ಹಣ ಎಣ್ಣಕ್ಕೆ ಕೈ ಹಾಕದೆ ಪ್ರಾಮಾಣಿಕ ವ್ಯಕ್ತಿಯನ್ನು ಆರಿಸಿ ತಂದಿದ್ದರೆ ಇವತ್ತೇಕೆ ಬರುತ್ತಿತ್ತು ಈ ಪರಿಸ್ಥಿತಿ? ಚುನಾವಣೆ ಮನೆಯ ಮುಂದೆ ಮುಳ್ಳಿನ ಗಿಡ ನೆಟ್ಟರೆ ಒಂದಿಲ್ಲ ಒಂದು ದಿನ ಚುಚ್ಚಿ ಹಚ್ಚಿರುತ್ತದೆ ಎಂಬ ಸತ್ಯನ ಮಾತನಾಡ್ತಾರೆ. ನೀನೇ ಅವರು ಬಿಟ್ಟಾರಲೇ ಕುತ್ತೆ ಕಣ್ಣವರ್ ಲಾಲ್ ಲೇ ರಾಜೇಂದ್ರ, ನಿನ್ನ ಅಧಿಕಾರದ ಅವಧಿಯಲ್ಲಿ ಬಡವರಿಗಾಗಿ ಬಂದು ಗಂಟು ತಿಂದಿಯಲ್ಲ, ನಿಮ್ಮಂತವರ ಪಾಲಿಗೆ ತಂದೆ ಅರ್ಥಾತ್ ನಿನ್ನ ತಂದೆಗೆ ತಿಳಿದ ಆಗಾಗ ಬಂದಿರುವ ನಿನ್ನ ತಾಯಿಯ ಪ್ರಿಯಕ ನಮ್ಮಿಗೆ ಅನ್ಯಾಯ ಹೋಗುತ್ತದೆಂದರೆ ನಮಗಷ್ಟೇ ಮಾತನಾಡು. ಅದನ್ನು ಬಿಟ್ಟು ಮನೆಯವರೆಲ್ಲ ಹೆಸರೆತ್ತಿದ್ದಾರೆ, ನಿನ್ನನ್ನು ಎಲ್ಲ ಸುಟ್ಟು ಬಿಸಾಕಿದರು. ಬೀಸುವ ಗಾಳಿ ಸಹಿತ ನಮ್ಮನ್ನು ಕೇಳಲಾರದಲೇ ಕೇಳಲಾರದು. ಲೇಸದೆ ಇವನ ಬೆಣ್ಣೆಗಟ್ಟಿ ಮಾತನಾಡಿದರೆ ಮಗನ ಒಂದು ನಿನ್ನ ಬಾಯಲ್ಲಿರುವ ಹಲ್ಲು ಬರೆಯಬೇಕಂತೆ ಮರ್ಯಾದೆಯಿಂದ ಸುಮ್ಮನೆ ನಿಲ್ಲು. ಚುನಾವಣೆಯ ಸಮಯದಲ್ಲಿ ಇವನಿಗಿಂತ ಮುತ್ತಾದವಳೇ ತಾಯಿ ಬಂದಾಗ ಅವಳ ಹೆಸರು ಎತ್ತಿ ಮಾತಾಡಿದ್ರೆ ಲೇ ಸುಧೀರ ಭಾರತದಲ್ಲಿ ಮಗನೇ ಲೇ ಸುಧೀರ್, ಇವನಿಗೆ ಏಟು ಹಾಕಿ ಇವನಿಂದ ಸಿಕ್ಕಲಾಗುವುದಿಲ್ಲ. ಲೇ ಮಗನೇ, ಲೇ ಮೆಟ್ಟಿನಿಂದ ಬರೆದು ಕೇಳು ಅಂದಾಗ ಬಾಯ್ ಬಿಡ್ತಾನೆ ಈ ನಾಲಾಯಕ ನನ್ನ ಮಗ. ನೀವು ನಿಜವಾಗಿಯೂ ನನಗೆ ಓಟು ಹಾಕಿದರೆ ನಿಮಗೆ ಬರಬೇಕಾದ ಹಣ ಬಂದು ನಿಮ್ಮ ಕೈ ಸೇರುತ್ತಿತ್ತು. ಶ್ರೀಮಂತ ಕಂಡು ಸೂರ್ಯ ಕಾಲ ಮೇಲೆ ಎತ್ತುವ ನಿಮ್ಮಂತವರ ಯೋಗ್ಯತೆ ತೆಗೆದುಕೊಂಡು ಈ ಕಾರ್ಯಕ್ಕೆ ಕೈ ಹಾಕಿದ್ದೇನೆ. ನೀನು ಮಾತಿನ ಚತುರನೇ ಹೊರತು ಮಾಡಿ ತೋರಿಸುವ ಗಂಡಸರಲ್ಲ. ನಾವು ಹೇಳಿದಂತೆ ಕೇಳುತ್ತಿರುವಾಗ ಮಧ್ಯದಲ್ಲಿ ನಿನ್ನಂತ ನಾಯಿ ಹುಚ್ಚು ನಾಯಿ ಬಗಳಿದರೆ ನಮ್ಮ ಗಂಡಸರೇನು ಧಕ್ಕೆವಾಗುವುದಿಲ್ಲ. ನೀನು ನಿಜವಾಗಲೂ ಗಂಡಸನಾಗಿದ್ದರೆ ಮಂಗಳೂರು ಚುನಾವಣೆಗೆ ನಮಗೆ ಎದುರಾಗಿ ನಿಲ್ಲುವುದರೆ ನಿನಗೆ ತಿಳಿಯುತ್ತದೆ ಪುಂಡರ ಯೋಗ ಕ್ಷಮ ಏನೆಂಬುದು. ಪುಂಡರ ಕೋಳಿಗಾಗಿ ಮತ್ತೊಂದು ಮನೆಕಾಯಿ ನಾಯಿನ ಅನ್ನ ಹಾಕಿದವರ ಮನೆ ಕಾಯ್ದು ನಿನ್ನ ಧರ್ಮ. ಅದಕ್ಕಾಗಿ ಮಗನೇ ನೀನು ಈ ರೀತಿ ಮಾತನಾಡಿದ್ರೆ ಮುಂದೊಂದು ದಿನ ನೀನಿರುವ ಜಾಗಕ್ಕೆ ಮತ್ತೊಂದು ನಿಯತ್ತಿನ ನಾಯಿ ಬಂದ್ರೆ ಸುಧೀರ ನಿನ್ನ ಗತಿಯನ್ನು ಈಗಲೇ ವಿಚಾರಿಸಲೇ ಮಗನೇ. ನನ್ನ ಯೋಗಕ್ಷಮ ವಿಚಾರಿಸಲು ನೀನೇನು ನನ್ನ ಒಡ ಹುಟ್ಟಿದವನು ಅಲ್ಲ. ನಿನ್ನ ಮಾತು ಕೇಳುವ ಅಗತ್ಯವೂ ನನಗಿಲ್ಲ. ಅಂತ ಸಂದರ್ಭ ಏನಾದರೂ ಬಂದರೆ ನಾನೇ ನಿನ್ನನ್ನು ಹುಡುಕಿಕೊಂಡು ಬರುತ್ತೇನೆ ಮಗನೇ. ಬರುತ್ತೇನೆ ಎನ್ನುವ ಆಶಯ ಒಂದನ್ನು ಮಾತ್ರ ಇಟ್ಟುಕೊಳ್ಳಬೇಡ.
ಈಗಾಗಲೇ ನಾನು ಬೆಳೆಯಬೇಕಾದಷ್ಟು ಬೆಳೆದು ನಿಂತಿದ್ದೇನೆ. ಲೇ ಸದೇರ್, ನಿನ್ನಂತ ನಾಯಿ ರಾಜೇಂದ್ರ ಮನೆ ಕಾಯಿಲೆ ಮೇಸಲು ಹೊರತು ನನ್ನಂತವನ ಸಂಘ ಬಯಸೋದಕ್ಕಲ್ಲ. ಲೇ ಮಕ್ಕಳಿಯ, ನೀವಿಬ್ಬರು ಮಾಡಿರುವ ಅನ್ಯಾಯ ನನ್ನ ಹೃದಯದಲ್ಲಿ ಕೆಂಡ ಕೆಂಡ ಕೆಂಡವಾಗಿ ಇರುತ್ತದೆ. ಕೆಂಡ ತನ್ನಗಾಗಬೇಕಾದ್ರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಆಹುತಿ ಆಗಲೇಬೇಕು. ಆಹುತಿ ನಿನ್ನಂತ ವಿಕಾರಿ ನಮ್ಮ ಸಾಬಯಸಿದರೆ ಬರುವುದಂತಕೊಂಡೇ ನಮ್ಮ ಪ್ರಾಣ ತೆಗೆಯುವ ಯಮ ಧರ್ಮನೆ ಹೆದರಲಿಲ್ಲ ಅನ್ನುವಾಗ ಇನ್ನು ನೀನ್ ಯಾವ ಲೆಕ್ಕ? ನಿನ್ನಷ್ಟಕ್ಕೆ ನೀನು ಬಾಳಿದರೆ ಸರಿ, ಇಲ್ಲದಿದ್ದರೆ ಈ ಪುಂಡರ ಗಂಡ ರಾಜೇಂದ್ರನ ಕೈಯಲ್ಲಿ ಅನಾಥಯಣವಾಗುವೆ. ಲೇ, ನೀನು ತಿಳಿದಷ್ಟು ಸುಲಭದ ಮಾತಲ್ಲಲೇ. ನಿನ್ನಂತ ಸಮಾಜಘಾತಕರು ಮಾಡಿದಾಗ ಧರ್ಮದಿಂದ ಬಾಳುವ ಜನತೆಗೆ ಗೊತ್ತಾಗುತ್ತದೆ. ಆದರೆ ಈ ಜಿತೇಂದ್ರ ಕಣ್ಣಲ್ಲಿ ಮಿಂಚಂತ ಹೋದಾಗ ನೀನು ಜೀವಂತ ಏನಾದ್ರು ಮರೆಯಬೇಡ. ಮಿಂಚಿನಂತೆ ಜಿತೇಂದ್ರ, ನೀನು ಉಳಿದರೂ ಏನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ನಿನಗೆ ಬೇಕಾಗಿರುವುದು ಹಣ. ಎಷ್ಟು ಕೇಳುತ್ತೀಯೋ ಕೇಳು, ಈಗಲೇ ಬಿಸಾಕುತ್ತೇನೆ. ಆದರೆ ನಾವೇನೇ ಮಾಡಿದ್ರು ಅದರಲ್ಲಿ ಮಾತ್ರ ತಲೆ ಹಾಕಬೇಡ. ಒಂದು ವೇಳೆ ತಲೆ ಹಾಕಿದರೆ ಮುಂದೆ ನಡೆಯುವ ಯುದ್ಧ ವಿಷ ತುಂಬಿಕೊಂಡ್ರೆ ಹಾವಿನ ಮೇಲೆ ಎಷ್ಟೇ ಹಾಲಿಸಿದ್ರೆ ಅದರಲ್ಲಿರೋ ದ್ವೇಷ ಕಮ್ಮಿ ಆಗೋಲ್ಲ. ರಾಜೇನ್, पैसा पैसा में क्या दम है राजेन? ನಾನು ಹಣಕ್ಕೆ ಆಸೆ ಪಟ್ಟಿದ್ರೆ ಕೋಟ್ಯಾಧೀಶನಾಗಿ ಮೆರೆತಿದ್ದೆ. ವಂಚನೆ ಕೈಯಲೇಬೇಕು, ವಂಚನೆಯಿಂದ ಬದುಕಲೇಬೇಕು. ಲೇ ರಾಜೇಂದ್ರ, ನಿನಗೆ ಕೊಡಬೇಕು ಆಸೆ ಇದ್ದರೆ ಕೇವಲ ಒಂದೇ ₹1 ಕೊಟ್ರೆ ಸಂತೋಷದಿಂದ ತೆಗೆದುಕೊಂಡು ಕೊಡುವ ಶಕ್ತಿ ನಿನಗಿದೆಯಾ? ಖಂಡಿತ ಇಲ್ಲ. ರಾಜೇಂದ್ರ, ಪರರ ದುಡ್ಡಿನಿಂದ ಶ್ರೀಮಂತನಾದವನು ನೀನು. ಲೇ ರಾಜೇಂದ್ರ, ನಿನ್ನ ಮೈಯಲ್ಲಿ ಹರಿತದ ಪರರ 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 ರಕ್ತ ಇದೆ ನನ್ನ ಭಾವನೆ. ಹುಚ್ಚುಡ್ದ ನಾಯಿಯತೆ ನಾಲಿಗೆನ ಹರಿಬಿಟ್ಟಿದ್ದಾನೆ. ನನ್ನ ತುಪಾಕಿಯಲ್ಲಿರುವ ಗುಂಡು ನಿನ್ನ ದೇಹದಲ್ಲಿ ರುಚಿಗಳ ಕತೆ ಎಚ್ಚರ ಮಗನ. ಸರ್, ಹುಚ್ಚು ಹಿಡಿದ ನಾಯಿಗೆ ತುಪಾಕಿ ತೋರಿಸಿದರೆ ಅದಕ್ಕೆ ಎಲ್ಲಿಂದ ಅರಿವಾಗುತ್ತದೆ? ಸೋದ ಕಂಪನಿನಿಂದ ಬರಿ ಹೇಳಿದರೆ ಮಾತ್ರ ಅರಿವಾಗುತ್ತದೆ. ಇದೇ ಕೊನೆಯ ಸಲ ಮಗಳೇ, ಇನ್ನೊಮ್ಮೆ ನಮಗೆ ಬೆತ್ತಳಿಕೆಯಲ್ಲಿರುವ ಹೊಸ ಅಸ್ತ್ರವನ್ನು ಉಪಯೋಗ ಮಾಡಿದರೆ ಬಿ ಕೇರ್ಫುಲ್. ಸದೇರ್, ತುಕ್ಕುಳ್ಳ ಅಸ್ತ್ರದಿಂದ ಕಾರ್ಯ ಸಾಧಿಸಲು ಸಾಧ್ಯವಿಲ್ಲ. ಸದೇರ್, ಹಿಂದೆ ಮಾಡುವ ಒಂದೊಂದು ಅನ್ಯಾಯ ಪ್ರಜೆಗಳ ಕಣ್ಣಿಗೆ ಕಾಣದಿರಬಹುದು. ಆ ಪ್ರಜೆಗಳ ಒಂದೊಂದು ಅನ್ಯಾಯವನ್ನು ಪ್ರಜೆಗಳ ಮುಂದೆ ಹೇಳಿದ್ರೆ, ಲೇ ಈ ನನ್ನ ಮೀಸೆ ಹುಲ್ಲು 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 ಗರಿಕೆ ಎಂದು ತಿಳಿದುಕೊಳ್ಳೋಣ.
ನರತೆ ನಿನ್ನರ ಹ್ಯಾಂಗ ಯಾವ ಸಮಯದ ಕತ್ತರಿಸ್ಬೇಕಂತ ಬಾಳ ಚಲೋ ಕತ್ತಲೇ ಚೀತಿದ್ರ ನಿನ್ನ ಇಷ್ಟೊಂದು ಹಾರಾಡಕ ಬಿಟ್ಟಿದ್ದು ನನ್ನ ತಪ್ಪಂತ ತಿಳಿಬೇಡ. ಈ ರಾಜೇಂದ್ರ ತಿಂಡಿ ತೋರ್ಸಕದ ಹೆಂಡಿ ಹೇಳಿ ಅವ್ನಿಗೆ ತೋರಿಸ್ತೆ ಈ ರಾಜೇಂದ್ರ ಆಗಿರ್ತಾರಂತೆ. ಇವನು ಹೋ ಅಂದ್ರೆ ಪ್ರೇಮಿ, ಓಹೋ ಅಂದ್ರೆ ನಾವೀಗ ಮಾಡಬೇಕಾದ ಕಾರ್ಯವೇನೆಂದರೆ ಆ ರಾಮಣ್ಣನ ತಂಗಿ ಸೇವಂತೆ ಅವಳೊಂದಿಗೆ ರತಿ ಕ್ರೀಡೆಯನ್ನಾಡಿ 3 ಲೋಕದ ಕಂಡನದ ಅರ್ಜುನನಿಗೆ ಶ್ರೀಕೃಷ್ಣ ಸಾರಥಿಯಾದ ಈ ನಾಟಕದ ಪುಂಡರಿಗೆ ಪುಂಡ ಕಳ್ಳರಿಗೆ ರಾಜೇಂದ್ರನಿಗೆ ನೀನು ಸಾರಥಿ ಆಗು. ಆಮೇಲೆ ರಾಮ್ಯ ಚೀತೇಂದ್ರ ಸಾಗರ ಎಲ್ಲರ ಗತಿ ದೇವನಾದ ದೇವರು ನೆರವೇರಿಸಲು ನಿಮ್ಮ ಕೈಯಲ್ಲಿ ಬಂಟನಾಗಿ ಮಾಡಿರುವಾಗ ಇಷ್ಟು ಮಾಡದಿದ್ದರೆ ಹೇಗೆ? ಒಟ್ಟಿನಲ್ಲಿ ನಿಮ್ಮ ಪುಣ್ಯ.